ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ. ಇದು ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ಬಿರಿಯಾನಿ ಜೊತೆಗೆ ಮಾಡ್ತಾಯಿದ್ದೀನಿ. ಬಿರಿಯಾನಿ ನನ್ನ ಮಗಳು ಮಾಡ್ತಿರೋದ್ರಿಂದ ನಾನು ಗ್ರೀನ್ ಚಿಕನ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಎರಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ನನ್ನ ಮಗಳು ಮಾಡ್ತಾಯಿದ್ಲು, ಇದು ನಾನು ಮಾಡ್ತಾಯಿದ್ದೆ. ಗ್ರೀನ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮನೆಯಲ್ಲೇ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ತಗೊಬಂದು ಚೆನ್ನಾಗಿ ಬೇರೆಲ್ಲನೂ ತೆಗೆದು ತೊಳೆದಿಟ್ಕೊಂಡು ಸೋಸಿಟ್ಕೊತಾ ಇದ್ದೀನಿ. ಎಲ್ಲ ಒಂದೊಂದು ಹಿಡಿಯಷ್ಟು ಬೇಕಾಗುತ್ತೆ. ಒಂದು ಹಿಡಿ ಮೆಂತ್ಯ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ ಎಲ್ಲನೂ ತಗೊಬಂದು ಚೆನ್ನಾಗಿ ಸೋಸಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಬೇರು ತೆಗೆದು ವಾಶ್ ಮಾಡಿಟ್ಕೊಂಡು ಸೋಸಿಟ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ, 1 ಟೊಮಾಟೊ ತಗೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಟೊಮಾಟೊ, 1 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು 7-8 ಹಸಿಮೆಣ್ಸಿನ್ಕಾಯಿ. ಮೆಣಸಿನ್ಕಾಯಿ ಖಾರ ಆಗೋಲ್ಲ ಅಂತ ಜಾಸ್ತಿ ಹಾಕಿದ್ದೀನಿ. ಖಾರ ಆಗೋ ಮೆಣ್ಸಿನ್ಕಾಯಿ ಇದ್ದರೆ ಒಂದು 3-4 ಸಾಕಾಗುತ್ತೆ. ನಾನು ಸೊಪ್ಪೆಲ್ಲನೂ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಹಸಿ ಸೊಪ್ಪೇ ಹಾಕ್ಬೋದು, ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನು ಸ್ಟವ್ ಆಫ್ ಮಾಡಿ ಇಟ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು 1-2 ನಿಮಿಷ ಆರೋಕ್ಕೆ ಅಂತ ತಟ್ಟೆಗೆ ಹಾಕಿಟ್ಟಿದ್ದೆ. ಮಿಕ್ಸಿ ಮಾಡಿ ರುಬ್ಬಿಟ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಕಲ್ಲರು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ. ಬಾಣಲೆ ಇಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿ 1-2 ನಿಮಿಷ, 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ. ನಾನು ಯಾವಾಗಲೂ ಒಂದೇ ಥರ ಚಿಕನ್ ಮಾಡಿಲ್ಲ. ಕೆಲವರು ಅದೇ ಚಿಕನ್ ಮಾಡ್ತೀಯಾ ಅಂತ ಅಂತಾರೆ. ನನ್ನ ತಂಗಿ ಹೇಳ್ತಾಳೆ ಒಂದೇ ಥರ ಚಿಕನ್ ಮಾಡ್ತೀಯಾ ಅಂತ ಹೇಳಿದ್ಲು. ನಾನು ಒಂದೇ ಥರ ಯಾವಾಗಲೂ ಟ್ರೈ ಮಾಡಿಲ್ಲ. ಬೇರೆ ಬೇರೆ ಥರನೇ ನಮ್ಮ ಮನೆಯಲ್ಲೂ ನಾನು ಬೇರೆ ಬೇರೆ ಥರನೇ ಮಾಡಿಕೊಡ್ತಾಯಿರ್ತೀನಿ. ಯಾರು ಬಂದಾಗಲೂ ನಾನು ಬೇರೆ ಥರನೇ ಟ್ರೈ ಮಾಡ್ತೀನಿ. ಇದಂತೂ ಸಖತ್ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಲಾಸ್ಟಲ್ಲಿ ಸ್ವಲ್ಪ ಹಾಕೋಬೋದು. ಈಗ ಸ್ವಲ್ಪ ಫ್ರೈ ಮಾಡುವಾಗ ಚೆನ್ನಾಗಿ ಉಪ್ಪು ಹತ್ತಲಿ ಅಂತ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಥರ ಚಿಕನ್ ಮಾಡ್ತಾಯಿದ್ದಾಗ ಎಲ್ಲ ಥರದ್ದು ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು 5 ನಿಮಿಷ 2 ನಿಮಿಷ ಮುಚ್ಚಿಡೋಣ. ಸ್ವಲ್ಪ ಮುಚ್ಚಿಟ್ಟ ಮೇಲೆ ಅದು ಚೆನ್ನಾಗಿ ಕುದಿ ಬಂದಿದೆ. ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮಾಟೊ ಫ್ರೈ ಮಾಡಿರೋ ಅಂಥದ್ದೆಲ್ಲನೂ ಹಾಕೊಂಡು ರುಬ್ಬಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಇದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ನಾನು ಚಪಾತಿನೂ ಮಾಡ್ಕೊಂಡೆ, ಅಂದರೆ ಬಿರಿಯಾನಿಗೆ ಸೈಡ್ಸಾಗಿ ಮಾಡಿದ್ದೆ. ಬಿರಿಯಾನಿ ನಮ್ಮ ಮನೆಯವ್ರು ತಿಂದಿರೋದ್ರಿಂದ ನಾನಿಲ್ಲಿ ಚಪಾತಿನೂ ಮಾಡಿಕೊಟ್ಟೆ ಅವರಿಗೆ. ನೀವು ಚಪಾತಿ ರೊಟ್ಟಿಗೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಸಾಂಬಾರು ಪೌಡರನ್ನೇ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸಾಂಬಾರು ಪೌಡರ್ ಡೈರೆಕ್ಟಾಗಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಎಷ್ಟು ಹಾಕ್ಬೋದು, ಜಾಸ್ತಿ ಬೇಡ, 2 ಸ್ಪೂನ್ ಮೇಲೆ ಬೇಡ, ಜಾಸ್ತಿ ಗಟ್ಟಿಗಾಗ್ಬಿಡುತ್ತೆ. ಇದು ಚೆನ್ನಾಗಿ ಬೆಂದಿದೆ. ಕಲರು ತುಂಬ ಚೆನ್ನಾಗಿ ಬಂದಿತ್ತು. ನಿಂಬೆಹಣ್ಣು, ಒಂದು ಭಾಗ ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಕಲರು, ಇದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪೇನು ಜಾಸ್ತಿ ಹಾಕಿಲ್ಲ, ಇದೇನು ಕಹಿ ಆಗಲ್ಲ. ಪುದೀನ ಹಸಿದೇ ರುಬ್ಬೋದ್ರೆ ಕೆಲವರು ಹಸಿದೇ ಹಾಕ್ತಾರೆ, ಹಸಿದು ಹಾಕಿರೋ ಚೆನ್ನಾಗಿರಲ್ಲ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಎಲ್ಲ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು.
ಸಬ್ಸ್ಕ್ರೈಬ್ ಮಾಡಿ.